ಬೀರಣ್ಣ ಲಿಂಗಮ್ಮನವರ ಸುಪುತ್ರರಾಗಿ ದ್ವಾರನಕುಂಟೆ ಗ್ರಾಮದಲ್ಲಿ ಜನಿಸ್ತಾರೆ. ಇವರು BSc CDME ಮಾಡಿ HMT ಗಡಿಯಾರ ಕಾರ್ಖಾನೆಯಲ್ಲಿ ಇಂಜಿನಿಯರ್ ಆಗಿ ವೃತ್ತಿಗೆ ಪ್ರವೇಶ ಮಾಡ್ತಾರೆ. ಸುಮಾರು ಇವರು 20 ಹೆಚ್ಚು ಸಂಘ ಸಂಸ್ಥೆಗಳಲ್ಲಿ ಸನ್ಮಾನ, ಪುರಸ್ಕಾರ ಮತ್ತೆ ದೂರದರ್ಶನಗಳಲ್ಲಿ ಗೋಕಾಕ್ ಚಳುವಳಿ, ಸರೋಜಿನಿ ಮಹಿಷಿ ವರದಿಗಾಗಿ ಪ್ರತಿಭಟನೆ, ಮಹಾಜನ ವರದಿಗಾಗಿ ಪ್ರತಿಭಟನೆ, ಶಾಸ್ತ್ರೀಯ ಭಾಷೆಗಾಗಿ, ಕಾವೇರಿ ನೀರಿಗಾಗಿ, ಕನ್ನಡ ಮಾತೃಭಾಷೆ ಶಿಕ್ಷಣ ಮಾಧ್ಯಮದ ಪರವಾಗಿ ಹೋರಾಟಗಳಲ್ಲಿ ಭಾಗವಹಿಸಿದ್ದಾರೆ. ಅನೇಕ ಸಾರಿ ಇವರು ಅನೇಕ ಹೋರಾಟಗಳಲ್ಲಿ ಮುಂಚೂಣಿ ನಾಯಕರಾಗಿ ಕೆಲಸ ಮಾಡಿದ್ದಾರೆ. ಇವರು ಕನ್ನಡ ನಾಡಿನ, ಕನ್ನಡ ಪರ, ಕನ್ನಡ ಜನ, ಕಾರ್ಮಿಕ ಹೋರಾಟಗಳಲ್ಲಿ ಸಕ್ರಿಯವಾಗಿ ತೊಡಗಿಸಿಕೊಂಡಿದ್ದರು. ಸಾಹಿತ್ಯ ಕ್ಷೇತ್ರದಲ್ಲಿ ಬರವಣಿಗೆ ಕೃಷಿ ಮಾಡುತ್ತಾ ಬಂದಿದ್ದಾರೆ. ಕತೆ, ಕಾದಂಬರಿ, ಕವನ, ಆಧುನಿಕ ವಚನ, ಚುಟುಕು, ಮಕ್ಕಳ ಸಾಹಿತ್ಯ, ಪ್ರವಾಸ ಸಾಹಿತ್ಯ ಹೀಗೆ ಅನೇಕ ಲೇಖನ ಪ್ರಕಾರಗಳ ಕೃತಿಗಳಾಗಿ ರಚಿಸಿದ್ದಾರೆ. ಇವರು ಕೃತಿಗಳು: ಕತ್ತಲ ದಾರಿ ದೂರ, ನನ್ನ ಮಗನನ್ನು ನೆನೆದು, ತನುಜವೇ ಜನಾರ್ಜನ, 10 ಮುತ್ತುಗಳು, ವಚನ ತೋರಣ, ಚೈತ್ರ ಪಲ್ಲವಿ, ಯುರೋಪಿನಲ್ಲಿ ದ್ವಾರನಕುಂಟೆ, ಗುಬ್ಬಚ್ಚಿಯ ಗೂಡು, 7 ಸುತ್ತಿನ ಕೋಟೆ, ರಣಕಹಳೆ, ಬೇಲಿ ಮೇಲಿನ ಹೂವು, ಜೀವಯಾನ, ಲಾಸ್ಟ್ ಬೇದು ನಮ್ಮೂರಿನ ಒಂದು ಹೆಮ್ಮೆ ಅಂತಕ್ಕಂಥದ್ದು ನನಗೆ ಸಂತೋಷ ಆಗುತ್ತೆ. ಹಾಗೆಯೇ ನಮ್ಮ ಪಾತಣ್ಣನವರು, ನಾನು ನಿಮ್ಮ ಹಾಗೆ ಇದೇ ಸ್ಕೂಲಲ್ಲಿ ಮೊದಲನೇ ತರಗತಿ ವಿದ್ಯಾರ್ಥಿಯಾಗಿ ಓದ್ತಿರ್ಬೇಕಾದಾಗ ಇವರ ಒಂದು ಪುಸ್ತಕ ನನಗೆ ಸಿಕ್ತು, ಅಂಕುರ ಅಂತಕ್ಕಂಥದ್ದು. ಆ ಅಂಕುರ ಪುಸ್ತಕವನ್ನು ಓದಿದ ಮೇಲೆ ನಾನು ಸುಮಾರು ಆ ಪುಸ್ತಕ ಓದಬೇಕಾದ್ರೆ 8ನೇ ತರಗತಿ ಇದ್ದಾಗ ನನಗೆ ಅಂಕುರ ಪುಸ್ತಕದ ಬಗ್ಗೆ ಅಷ್ಟೊಂದೇನು ಅಧ್ಯಯನ ಗೊತ್ತಾಗಲಿಲ್ಲ. ಹಾಗೆ ಮುಂದಿನ ತರಗತಿಗೆ ಓದ್ತಾ ನಮ್ಮ ಒಂದು ಸೆಂಟೆನ್ಸ್ ಇರ್ಬೋದು, ಪ್ರೊಸೀಜರ್ ಇರ್ಬೋದು, ಶಾಂತಿನಿಕೇತನ ಇರ್ಬೋದು, ಇನ್ಯಾವುದು ಆ ಸ್ಕೂಲ್ ಮಕ್ಕಳು ತರಬೇಕಂತೇನಿಲ್ಲ. ಸರ್ಕಾರಿ ಶಾಲೆಯ ಮಕ್ಕಳು, ಅನುದಾನ ಶಾಲೆಯ ಮಕ್ಕಳು ಸಮೇತ 600ಕ್ಕೆ 620, 21, 22, 25 ತಂದಿದ್ದಾರೆ. ಸರ್ಕಾರಿ ಶಾಲೆ ಪ್ರಯತ್ನ ಮಾಡಿ, ಖಂಡಿತ ನಿಮ್ಮ ಮಕ್ಕಳು ಪ್ರಯತ್ನ ಮಾಡಿದ್ರು. ಅದಕ್ಕೆ ಬೆನ್ನೆಲುಬಾಗಿ ಶಿಕ್ಷಕರಾದ ಶಿವಣ್ಣ ಮಾಸ್ಟರು ಮತ್ತೆ ಎಲ್ಲ ಶಿಕ್ಷಕರು ನಿಮ್ಮ ಜೊತೆಗಿರ್ತಾರೆ. ಜೊತೆಗೆ ಪೋಷಕರು ಸಮೇತ ಸಹಕರಿಸಿದ್ರೆ ಇನ್ನು ಹೆಚ್ಚಿನ ಅಂಕ ಮಾಡೋ ಪ್ರಯತ್ನ ಮಾಡ್ತಾರೆ ಅಂತ ಹೇಳ್ತೇನೆ. ಈ ನಿಟ್ಟಿನಲ್ಲಿ ಸಾರ್ಗೆ ಧನ್ಯವಾದ ಹೇಳ್ತೇನೆ. ದಯವಿಟ್ಟು ಪಾತ್ರಣ್ಣ ಸಾರು ದಯವಿಟ್ಟು ಮನ್ನಿಸ್ಬೇಕು, ಸ್ವಲ್ಪ ಪೇಷಂಟ್ ಜಾಸ್ತಿ ಇದ್ದಾರೆ, ಅದಕ್ಕೆ ಹೋಗ್ತೇವೆ ಸರ್. ಚಿಕ್ಕೋಟ ಬಾಟ್ಲು ಹಾಕ್ಬಿಡಿ, ಬೇಷ ಕಾಯ್ತಾರೆ ಸರ್. ದಯವಿಟ್ಟು ಧನ್ಯವಾದ. ತುಂಬಾ 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 ಪ್ರತಿಭೆಗಳ ನಡುವೆ ಸಣ್ಣದೊಂದು ಹನಿ ತರ ನಾನು ನಿಂತಿದ್ದೀನಿ. ಆ ಎಲ್ಲ ಮಹಾತ್ಮರು ಬೆಳಗ್ಗಿಂದ ಹೇಳಿದ್ದಾರೆ. ವಿದ್ಯಾರ್ಥಿಗಳೇ, ಇದೊಂದು ಬಹಳ ಅಪೂರ್ವವಾದ ದಿನ, ನಿಮಗೆ ಎಲ್ಲೂ ಸಿಗಲ್ಲ. ಅವ್ರು ಬೆಂಗಳೂರಿಂದ ಬಂದು, ಗದಗ್ನಿಂದ ಒಂದು ಪ್ರತಿಭೆ, ಎಲ್ಲ ಮಹಾನ್ ಪ್ರತಿಭೆಗಳನ್ನ ತಂದು ಅವ್ರು ಹೇಳಿರ್ತಕ್ಕಂಥ ಮಾತುಗಳು ನಿಜವಾಗ್ಲೂ ನಮಗೆ ಪುಣ್ಯದ ದಿನ ಇವತ್ತು. ಯಾಕಂದ್ರೆ ನಮ್ಮ ಚಿತ್ರಣ ಸರ್ ಹೇಳ್ತಾ ಇದ್ರು, ದುಡ್ಡು ಕೊಟ್ಟು ಕೌನ್ಸಿಲಿಂಗ್ ತಾಂತಾರೆ ಅಂತ. ತುಂಬಾ ತುಂಬಾ ಪತ್ರಣ ಸರ್, ತುಂಬಾ 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 ಆಭಾರಿಗಳು ನಮ್ಮ ಶಾಲೆಗಳು. ನೀವು ಈ ತರ ಕಾರ್ಯಕ್ರಮ ಮಾಡ್ಕೊಡ್ತಾ ಇರಂತೆ ತುಂಬಾ 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 ಆತ್ಮೀಯ ಧನ್ಯವಾದಗಳು. ಈಗ ನಮ್ಮ ವಿದ್ಯಾರ್ಥಿಗಳು ಏನಿದ್ದೀರಾ ನೋಡಿ, ಇವರೆಲ್ಲ ಈ ಊರಲ್ಲಿ ಓದಿ ನಮ್ಮ ಊರಿನ ಮಕ್ಕಳು ಚೆನ್ನಾಗವಾಗ್ಲಿ, ನಮ್ಮ ಊರಿನಲ್ಲಿ ಮಕ್ಕಳು ಬೆಳವಣಿಗೆಯನ್ನು ಹೊಂದಿ ಅಂತ ಹೇಳ್ಬಿಟ್ಟು ಅವ್ರಿಗೆ ಬರ್ಬೇಕು ಮಾಡ್ಬೇಕು ಅಂತಕ್ಕಂಥ ಏನು ಕಾರಣ ಇಲ್ಲ. ಆದ್ರೆ ಅದು ನಮ್ಮೂರಲ್ಲಿ ಮಕ್ಕಳಿಗೆ ಅನುಕೂಲ ಆಗ್ಲಿ, ನಮ್ಮೂರಿನ ಪ್ರತಿಭೆಗಳು ಬೆಳೀಲಿ, ಹಳ್ಳಿ ಮಕ್ಕಳಿಗೆ ಅನುಕೂಲ ಆಗ್ಲಿ ಅಂತ ಅವ್ರು ಅಷ್ಟೊಂದು ಕಾಳಜಿಯಿಂದ ಬಂದಾಗ ನಾವು ಅದನ್ನ ಸದುಪಯೋಗ ಮಾಡ್ಕೊಳ್ಳೋಣ. ಚೆನ್ನಾಗಿ ಓದೋಣ ಮಕ್ಕಳ, ತಂದೆ ತಾಯಿಗಳಿಗೆ ಊರಿಗೆ ಗೌರವ ತರುವಂತ ಕೆಲಸವನ್ನು ಮಾಡೋಣ, ಒಳ್ಳೆ ಗುಣಗಳನ್ನ ಕಲ್ತ್ಕೊಳ್ಳೋಣ, ಅವರ ಕೊಟ್ಟಿರ್ತಕ್ಕಂಥ ಋಣವನ್ನ ಕಡಿಮೆ ಮಾಡ್ಕೊಳ್ಳೋಣ. ತುಂಬಾ ನಮ್ಮ ಶಾಲೆ ಅಭಿವೃದ್ಧಿಗೆ ಸೇರ್ತಕ್ಕ ಎಲ್ಲರಿಗೆ ತುಂಬಾ ತುಂಬಾ ಧನ್ಯವಾದಗಳು.